ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ವತಿಯಿಂದ ಹಿರಣ್ಯಕೇಶಿ, ಮಲಪ್ರಭಾ ಮತ್ತು ಮಾರ್ಕಂಡೇಯ ನದಿಯ ಪ್ರವಾಹ ಸಂತ್ರಸ್ತರ 342 ಕುಟುಂಬಗಳಿಗೆ ಆಹಾರ ಕಿಟ್ಗಳನ್ನು ಹುಕ್ಕೇರಿಯ ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಕಚೇರಿಯಲ್ಲಿ ವಿತರಿಸಲಾಯಿತು. ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ನ ರಾಜ್ಯ ಮುಖ್ಯಸ್ಥರುಗಳಾದ ರಘು ಎನ್ಸಿ, ಹುಕ್ಕೇರಿ ವ್ಯಾಪ್ತಿಯ ಅಭಯಜಿತ್ ಹಾಗೂ ಮಂಜುನಾಥ್ ಕೊಬ್ಬೂರ್, ಟಾವನ್ ಪೊಲೀಸ್ ವಲಯ ವ್ಯವಸ್ಥಾಪಕರಾದ ಶಶಿಧರ್ ಎಂ, ಪ್ರಶಾಂತ್ ಕೆಎಸ್, ನಾಗರಾಜ್ ಡಿ, ಶಾಖಾ ವ್ಯವಸ್ಥಾಪಕರಾದ ಹರೀಶ್ ಚಂದ್ರ ಕೆ ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ನಮ್ಮ ಸ್ಟೇಷನ್ಗೆ 2 ದಿವಸ ಬರ್ತಾ ಇದ್ರು ಪಾಪ. ಇಲ್ಲ ನೀವ ಬರಬೇಕು ಮತ್ತು ನೀವ ನಮ್ಗೆ ನರ ಪೀಡಿತರಿಗೆ ಏನು ಅವ್ರ ಅಕ್ಕಿ ಮತ್ತು ಆಹಾರ ಧಾನ್ಯ ಕೊಡ್ತಾ ಇದಾರ, ನೀವ ಬಂದ ಅವ್ರಿಗೆ ವಿತರಣೆ ಮಾಡ್ಬೇಕಂತ ಅಂದ್ರು. ಆಯ್ತು ಬರ್ತೀನಿಪ್ಪ ಅಂತಂದ್ರೆ, ಯಾಕಂದ್ರೆ ಸ್ವಲ್ಪ ನಿನ್ನಿಂದ ನಮ್ಮ ಮೀಟಿಂಗ್ ಆಗಿತ್ತು. ನಿನ್ನೆ ನಮ್ಮ ಸ್ಪೆಷಲ್ ಮೀಟಿಂಗ್ ಇತ್ತು. ಇವತ್ತು ಗೋಕಾಕ್ ಹೋಗಿರ್ತದೆ. 5 ನಿಮಿಷ ಬರ್ತೀನಿ ರೀ. ಏನಿರ್ತದೆ ಅವ್ರಿಗೆ ಮೊದಲೇ ನನಗೆ ಕರೆದೋದಕ್ಕೆ ಧನ್ಯವಾದಗಳು. ಸಂಸ್ಥೆ ಏನು ಎಲ್ಲರೂ ನಿಮ್ಮ ಸಾಲ ಪಡ್ಕೊಂತಾರಲ್ಲ, ಅವ್ರಿಗೇನು ಮೊನ್ನೆ ನಾವು ಬಳಿ ಅದು ಬಂದ ನೆರೆ ಬಂತಲ್ಲ ಮಳೆ, ಅದಕ್ಕೆ ಅವ್ರು ಏನು ಮಾಡ್ತಾ ಇದಾರಲ್ಲ ಅದೊಂದು ಸೋಷಿಯಲ್ ವರ್ಕ್ ಅದ. ನಿಮಗೇನು ಕೊಡ್ತಿದಾರೆ ಒಂದು ಸೋಷಿಯಲ್ ಕಾಳಜಿ ಅಂದ್ರೆ ನಿಮ್ಮಲ್ಲಿ ಇಟ್ಟಿರುವಂತ ಒಂದು ಅವರಿಗೆ ಅದಕ್ಕೇನ ಅದನ್ನ ದುಡ್ಡು ಮಾಡ್ಕೋಬೇಕಂತ ಉದ್ದೇಶ ಇಲ್ಲ. ಅದಕ್ಕೆ ನಿಮ್ಗೊಂದು ಹೆಲ್ಪ್ ಅಂತ ಅದು. ಯಾಕಂದ್ರೆ ನೀವು ಅವರಿಗೆ ಒಂದು ಸಂಸ್ಥೆಗೆ ಏನಂತಾರ ಒಂದು ಆಸ್ತಿ ಇದ್ದಂಗ, ಅದಕ್ಕೆ ನಿಮಗೊಂದು ಏನಾದ್ರು ಹೆಲ್ಪ್ ಮಾಡ್ತಾರ. ಅದಕ್ಕಾಗಿ ನಿಮ್ಗೆ ಏನೋ ಯಾರಾದ್ರೂ ಎಲ್ಲಾರು ಏನ್ ಕೊಡ್ತಿದಾರ, ಅದಕ್ಕಾಗಿ ಅವ್ರಿಗೆ ಎಲ್ಲಾರ ಪರವಾಗಿಂದ ನಾನೇ ಥ್ಯಾಂಕ್ ಅಂತ ಹೇಳ್ತೇನೆ. ಏನ್ ಸಾಲ ಆಗಿಲ್ಲ ತಗೋಬೇಕು, ಅವ್ರು ಕೊಡ್ತಾರಂತ ನೀವು ಜಾಸ್ತಿ ತಗೋಬಾರ್ದು. ಯಾಕಂದ್ರೆ ಅದಕ್ಕೆ ಮುಂದೆ ಪ್ರಾಬ್ಲಮ್ಸ್ ಭಾಳ ಬರ್ತಾವ. ನೀವು ಕಟ್ಟಕ್ಕಾಗಲ್ಲ ಅಂದ್ರೆ ಮುಂದೆ ಪ್ರಾಬ್ಲಮ್ಸ್ ಭಾಳ ಬರ್ತಾವ. ಅದೆಲ್ಲ ಹೇಳ್ಕೊತ ನಿಲ್ಲೋದು ಬೇಡ. ಅವ್ರ ಏನ್ ಸಾಲ ನಿಮ್ಗೆ ಈಸಿಲಿ ಕೊಡ್ತಿದಾರ ಅಂತ ನಂಗೆ ಅನ್ಸುತ್ತೆ. ಯಾಕಂದ್ರೆ ಮೈಕ್ರೋ ಫೈನಾನ್ಸ್ ಅಂದ್ರೆ ನ್ಯಾಷನಲೈಸ್ ಬ್ಯಾಂಕ್ ತರ ಅಲ್ಲ, ಅದು ಸ್ಕ್ರೂಟಿನೈಸ್ ಇವಾಗ ಏನಪ್ಪಾ ಅಂದ್ರೆ ಒಂದ್ ಸದಸ್ಯನಿ ನೀವು ಎಷ್ಟು ನೀವು ಇದ್ರಲ್ಲಿ ತಗೊಂತಾ ಇರೋದು ಇದು ಗ್ರೂಪ್ ಲ್ಯಾಂಡಿಂಗ್ ಜಂಟಿ ಹೊಣೆಗಾರಿಕೆ ಮೇಲೆ ಸಾಲ ತಗೊಂತಾ ಇದ್ದೀರಾ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ನೀವು ಒಂದು ದಿನ ನೀವು ಹಣನ ಮಾತಾಡ್ಬೇಡಿ. ಒಂದು ದಿನ ನೀವು ಹಣ ಕಟ್ಟಲಿಲ್ಲ ಅಂದ್ರೆ ನಾಳೆ ನಿಮ್ಮ ಮಕ್ಕಳಿಗಾಗಿರ್ಬೋದು, ನೀವಾಗಿರ್ಬೋದು, ಸಾಲ ತಗೊಳಕ್ ಏನಾಗುತ್ತೆ ಅಂದ್ರೆ. ನಮಸ್ತೆ ಎಲ್ಲರಿಗೂ ಕೂಡ. ನನ್ನ ಹೆಸರು ರಘು ಅಂತ ಹೇಳಿ ಈ ನಾರ್ತ್ ಕರ್ನಾಟಕದ ಸ್ಟೇಟೆಡ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸುಮಾರು ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಕಳೆದ ನಾವು ಬಿ ಎಸ್ ಎಸ್ ಸಂಸ್ಥೆ ಹೆಡ್ ಆಫೀಸಲ್ಲಿರೋದು ಬ್ಯಾಂಗ್ಳೂರಲ್ಲಿ. ಬ್ರಾಂಚ್ ಆಫೀಸು ಕರ್ನಾಟಕದಾದ್ಯಂತ ಇದ್ದಾವೆ. 240ಕ್ಕೂ ಹೆಚ್ಚು ಬ್ರಾಂಚ್ಗಳನ್ನ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ನಮ್ಮ ಮೂಲ ಉದ್ದೇಶ ಬಂದ್ಬಿಟ್ಟು ಬಡತನ ನಿವಾರಣೆ. ನಮ್ಮ ಸಂಸ್ಥೆ ಮೂಲ ಉದ್ದೇಶ ಬಡ ಜನರಿಗೆ ಆರ್ಥಿಕವಾಗಿ ಸಹಾಯ ನೀಡ್ತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ. ನಮ್ಮದು ಆರ್ಥಿಕವಾಗಿ ಮಹಿಳೆಯರು ಸಬಲೀಕರಣಗೊಳ್ಳಲಿಕ್ಕೆ ಏನೆಲ್ಲ ಹಣ ಸಹಾಯ ಮಾಡಬೇಕು, ಸಣ್ಣ ಸಾಲಗಳನ್ನ ಕೊಟ್ಟು ಅವರ ಆದಾಯೋತ್ಪನ್ನ ಕಾರ್ಯಗಳಿಗೆ ನಾವು ಅದನ್ನು ಆದಾಯೋತ್ಪನ್ನ ಕಾರ್ಯಗಳಿಗೆ ಸಣ್ಣ ಸಾಲಗಳನ್ನ ಕೊಟ್ಟು ಅವರ ಆದಾಯೋತ್ಪನ್ನ ಮಾಡ್ಕೊಂಡು ಅವರು ಆರ್ಥಿಕವಾಗಿ ಸದೃಢರಾಗಲಿಕ್ಕೆ ಏನೆಲ್ಲ ನಮಗೆ ಸೌಲಭ್ಯಗಳನ್ನ ನೀಡ್ತಾ ಬಂದಿದ್ದೀವಿ. ಇವತ್ತಿನ ದಿನಗಳಲ್ಲಿ ನಾವು ನೀಡ್ತಾ ಇರೋದು ಪ್ರವಾಹ ಸಂತ್ರಸ್ತರಿಗೆ ನಾವು ಆಹಾರ ಧಾನ್ಯಗಳನ್ನ ಕಿಟ್ಗಳನ್ನ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಸುಮಾರು ಇಲ್ಲಿ ನಾವು 27 ವರ್ಷದಿಂದ ನಮ್ಮ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಕಳೆದ 5 ವರ್ಷದಿಂದಲೂ ಕೂಡ ನಾರ್ತ್ ಕರ್ನಾಟಕದಲ್ಲಿ ಈ ಥರ ಪರಿಹಾರ ಆಹಾರ ಧಾನ್ಯಗಳನ್ನ ಅಂದರೆ ನೆರೆ ಸಂತ್ರಸ್ತರಿಗೆ ಆಹಾರ ಧಾನ್ಯಗಳನ್ನ ವಿತರಣಾ ಕಾರ್ಯಕ್ರಮ ಮಾಡಿದ್ದೀವಿ. ಇವತ್ತೂ ಕೂಡ ಸುಮಾರು ಬೆಳಗಾವಿ ಡಿಸ್ಟಿಕ್ನಲ್ಲಿ 2,500 ಕುಟುಂಬಗಳಿಗೆ ಮಾಡ್ತಾ ಇದ್ದೀವಿ. ಏನು ಹುಕ್ಕೇರಿ ತಾಲೂಕಿನಲ್ಲಿ ಸುಮಾರು ಅಂದರೆ 250ರಿಂದ 300 ಜನಕ್ಕೆ ಆಹಾರಕ್ಕೆ ವಿತರಣೆ ಮಾಡ್ತಾ ಇದ್ದೀವಿ. ನಾವು ಮಹಿಳೆಯರಲ್ಲಿ ಒಂದು ವಿನಂತಿ ಏನು ಮಾಡ್ಕೊತಿದ್ದೀವಿ ಅಂದರೆ, ನಾವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಹಂತದಲ್ಲೂ ಕೂಡ ನಾವು ನಿಮಗೇನು ಸಂಸ್ಥೆ ಸಪೋರ್ಟ್ ಮಾಡಿ ಕೆಲಸ ಮಾಡ್ತಾ ಇದೆ. ನಿಮಗೆ ನಾನು ಹೇಳೋದು ಒಂದೇ ಒಂದು, ಹಣ ಸಹಾಯನ ಮಾಡ್ತಾ ಇದ್ರೂ ಕೂಡ, ಸಾಲಗಳನ್ನ ಕೊಡ್ತಾ ಇದ್ರೂ ಕೂಡ ಆ ಸಾಲಗಳನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊಂಡು ನಿಮ್ಮ ಕುಟುಂಬಕ್ಕೆ ನೆರವು ತೊಗೊಳ್ಳಿ. ನಿಮ್ಮ ಸಾಲಗಳನ್ನ ನಿಮ್ಮ ಅಗತ್ಯತೆಗೆ ಮೀರಿ ತಗೋಬೇಡಿ, ನಿಮ್ಮ ಅಗತ್ಯತೆ ತಕ್ಕನಾಗಿ ತೊಗೊಳ್ಳಿ. ಜೊತೆಗೆ ನಿಮ್ಮ ಶಕ್ತಿ ಮೀರಿ ಸಾಲ ತೊಗೊಂಡು ಸಮಸ್ಯೆಗೆ ಮಾಡ್ಕೋಬೇಡಿ, ನಿಮ್ಮ ಕುಟುಂಬನ ಸಮಸ್ಯೆ ಸಿಗಾಕ್ಸ್ಬೇಡಿ.
ನಿಮ್ಮ ದುಡ್ಡನ್ನು ನೀವೇ ತಗೊಳ್ಳಿ, ಬೇರೆಯವ್ರಿಗೆ ಎತ್ಕೊಡ್ಬೇಡಿ. ಇವತ್ತು ತುಂಬ ಕುಟುಂಬಗಳು ಊರು ಬಿಟ್ಟು ಹೋಗೋ ಸನ್ನಿವೇಶ ಬಂದಿದೆ. ಯಾಕೆಂದರೆ ಅವ್ರ ದುಡ್ಡು ಅವ್ರು ತೊಗೊಂಡು ಯಾರೂ ಕುಟುಂಬಗಳು ಹೋಗಿಲ್ಲ. ಅವ್ರ ದುಡ್ಡು ಅಂದರೆ 10 ಜನದ್ದು, 15 ಜನದ್ದು, 20 ಜನದ್ದು ದುಡ್ಡು ತೊಗೊಂಡು ಇವತ್ತು ಇಡೀ ಕುಟುಂಬ ಊರು ಬಿಟ್ಟು ಹೋಗ್ತಾ ಇದೆ. ದಯವಿಟ್ಟು ಕೂಡ ಅದು ನಿಮ್ಮ ಕೈಲಿರ್ತಕ್ಕಂಥದ್ದು, ನೀವೇ ಮಾಡ್ತಕ್ಕಂಥದ್ದು. ಶಕ್ತಿ ಮೀರಿ ನೀವು ಅವ್ರಿಗೆ ಕೊಟ್ಟಾಗ ಏನಾಗುತ್ತೆ ಅಂದರೆ ತುಂಬ ಕಾಗ್ದಲೇ ಊರು ಬಿಟ್ಟು ಹೋಗ್ತಾ ಇದ್ದಾರೆ. ದಯವಿಟ್ಟು ಕೂಡ ನಮ್ಮ ಕಡೆಯಿಂದ ಇದೆಲ್ಲದನ್ನು ಕೂಡ ಪ್ರತಿನಿತ್ಯ ಹೇಳ್ತಾ ಇರ್ತೀವಿ. ನಿಮ್ಮ ಕಡೆಯಿಂದ ಇದು ಕಡಿವಾಣ ಹಾಕಿ ಅದ್ರ ಜೊತೆಗೆ ಕೊಡ್ದಂಗಿದ್ದು ನಿಮ್ಮ ದುಡ್ಡನ್ನು ನೀವೇ ತೊಗೊಂಡ್ರೆ ಮಾತ್ರ ತುಂಬ ಕುಟುಂಬಗಳಿಗೆ, ಇದು ಸಾವಿರಾರು ಕುಟುಂಬಗಳಿಗೆ ನಾವು ಕರ್ನಾಟಕದಲ್ಲಿ 5,50,000 ಬಡ ಕುಟುಂಬಗಳು ನೆರವು ಕೊಟ್ಟಿದ್ದೀವಿ. ಮುಂಬರುವ ದಿನಗಳಲ್ಲಿ ನಿಮ್ಮ ಸಹಕಾರ, ನಿಮ್ಮ ಪ್ರೋತ್ಸಾಹ ನಮ್ಮಲ್ಲಿದ್ದರೆ, ನಮ್ಮ ಸಂಸ್ಥೆ ಮೇಲಿದ್ದರೆ ನಾವು ಇನ್ನೂ ಕೂಡ 10 ಲಕ್ಷ 15 ಲಕ್ಷ ನಾವು ಬಡ ಕುಟುಂಬಗಳಿಗೆ ಸಹಾಯ ಮಾಡ್ಬೋದು. ನಾನು ಈ ನಿಟ್ಟಲ್ಲಿ ಏನಪ್ಪ ನಿಮಗೆ ಸಂಸ್ಥೆಗೆ ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ, ನಮ್ಮ CFO ಸಾರು ಮತ್ತು ನಮ್ಮ CEO ಸಾರು, ನಮ್ಮ ಕುಮಾರ್ ಸಾರು ಮತ್ತು ಪಂಚಾಕ್ಷಿ ಸಾರು ಅವ್ರ ಹಿಂದ್ಗಡೆ ತುಂಬ ನಮ್ಮ ಸಂಸ್ಥೆಯ ಸಿಬ್ಬಂದಿಗಳು ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವರು ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಕಾರ್ಯಕ್ರಮ ಬರಲಿಲ್ಲ ಅಂದ್ರೂ ಕೂಡ. ಬ್ಯೂರೋ ರಿಪೋರ್ಟ್ ಶಾಂತಿನಾಥ್ ಜಿ ಮಗ್ದುಂ, ಭಾರತ ವೈಭವ ನ್ಯೂಸ್, ಹುಕ್ಕೇರಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.